ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ ಮಸ್ತ್ ಮಗ ಚಾನೆಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಮಿಡಲ್ ಈಸ್ಟ್ ನ ಯುದ್ಧ ನಿರ್ಣಾಯಕ ಘಟ್ಟಕ್ಕೆ ಬಂದಿರೋಂಗ್ ಕಾಣಿಸ್ತಾ ಇದೆ. ಇಂದು ಅಂದ್ರೆ ಮಾರ್ಚ್ 10 ಮಂಗಳವಾರದ ರಾತ್ರಿ ಬಹಳ ದೊಡ್ಡ ಅಮಂಗಳವಾಗಿರೋದೇನೋ ಆಗೋ ಲೆಕ್ಕಾಚಾರ ಇದೆ. ಅಮೆರಿಕದ ಪೀಟ್ ಹೆಕ್ಸೆತ್, ಸೆಕ್ರೆಟರಿ ಆಫ್ ವಾರ್, ಕೊಡ್ತಿರೋ ಸ್ಟೇಟ್ಮೆಂಟ್ಸ್ ನೋಡ್ತಾ ಇದ್ರೆ ಅವ್ರು ಹೇಳಿದ್ದಾರೆ, ಮಂಗಳವಾರ ರಾತ್ರಿ ಇರಾನ್ ಒಳಗಡೆ ದೊಡ್ಡ ದಾಳಿ ಆಗುತ್ತೆ. ಇದುವರೆಗೂ ನಾವು ಮಾಡಿರದ ಪ್ರಮಾಣದ ದಾಳಿ ಆಗುತ್ತೆ. ಈ ದಾಳಿ ತುಂಬಾ ಇಂಟೆನ್ಸ್ ಆಗಿರುತ್ತೆ ಅಂತ ಅಮೆರಿಕ ಹೇಳಿದೆ. ಅಮೆರಿಕದ ವಾರ್ ಮಿನಿಸ್ಟರ್ ಅಥವಾ ರಕ್ಷಣಾ ಸಚಿವ ಪೀಟ್ ಹೆಕ್ಸೆತ್ ಈ ಮಾಹಿತಿ ಕೊಟ್ಟಿದ್ದಾರೆ. ಇರಾನ್ ಯುದ್ಧದ ಬಗ್ಗೆ ಪೀಟ್ ಹೆಕ್ಸೆತ್ ಮತ್ತು ಅಮೆರಿಕ ಸೇನಾ ಮುಖ್ಯಸ್ಥ ಡ್ಯಾನ್ ಕೇನ್ ಪ್ರೆಸ್ ಬ್ರೀಫಿಂಗ್ ನಡೆಸಿದ್ರು. ಈ ವೇಳೆ ಇರಾನ್ ಈಗ ಒಂಟಿಯಾಗಿ ನಿಂತ್ಕೊಂಡಿದೆ, ಮತ್ತೆ ಬಹಳ ಕೆಟ್ಟದಾಗಿ ಸೋಲ್ತಾ ಇದೆ. ಇರಾನ್ ಈಗ ಮಿಸೈಲ್ ಹಾರಿಸೋದನ್ನ ಕೂಡ ಗಣನೀಯವಾಗಿ ಕಮ್ಮಿ ಮಾಡಿದೆ. ಕಳೆದ 24 ಗಂಟೆಗಳಲ್ಲಿ ಇರಾನ್ ಅತಿ ಕಮ್ಮಿ ಮಿಸೈಲ್ ಹಾರಿಸಿರೋದನ್ನ ನಾವು ನೋಟಿಸ್ ಮಾಡಿದ್ದೇವೆ. ಯುದ್ಧ ಯಾವಾಗ ನಿಲ್ಲಬೇಕು ಅನ್ನೋದನ್ನ ನಮ್ಮ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಡಿಸೈಡ್ ಮಾಡ್ತಾರೆ. ಇದು ಈ ಹಿಂದೆ 2003ರಲ್ಲಿ ನಡೆದ ಇರಾಕ್ ಯುದ್ಧದ ಹಾಗೆ ನಿರಂತರವಾಗಿ ಸಾಗಲ್ಲ. ನಾವೇನೀಗ ಒಂದು ರಾಷ್ಟ್ರವನ್ನ ಪುನರ್ ನಿರ್ಮಾಣ ಮಾಡೋ ಮಿಷನ್ಗೂ ಕೈ ಹಾಕ್ತಾ ಇಲ್ಲ. ಜಾರ್ಜ್ ಬುಷ್ ಅಥವಾ ಒಬಾಮಾ ಕಾಲದಲ್ಲಿ ಆದ ಹಾಗೆ ನಾವು ಮಾಡಲ್ಲ. ನಾವು ಬೇಗ ಯುದ್ಧ ಮುಗಿಸ್ತೀವಿ. ಈ ಫೈಟ್ ನಾವು ಯಾಕೆ ಮಾಡ್ತಿದೀವಿ ಅಂತ ನಮ್ಮ ಜನರೇಷನ್ಗೆ ಅರ್ಥ ಆಗುತ್ತೆ. ಕಳೆದ 47 ವರ್ಷಗಳಿಂದ ಈ ಇರಾನ್ನ ದುಷ್ಟ ಸರ್ಕಾರ ರಿಜಿಮ್ ಖಾಮನೆ ಆಡಳಿತ ಭಯೋತ್ಪಾದನೆ ಮೂಲಕ ನಮ್ಮ ಅಮೆರಿಕನ್ನರನ್ನ ಹತ್ಯೆ ಮಾಡ್ತಾ ಬಂದಿದೆ. ಈಗ ಇವರು ಇಡೀ ಜಗತ್ತನ್ನ ಒತ್ತೆಯಾಳನ್ನಾಗಿ ಇಡೋಕೆ ಅಣುಬಾಂಬ್ ತಯಾರಿಸೋಕೆ ಹೋಗ್ತಾ ಇದ್ದಾರೆ. ನಮ್ಮ ಹೊಡೆತಕ್ಕೆ ಇರಾನ್ ನಾಯಕರು ಹತಾಶರಾಗಿದ್ದಾರೆ, ಪರದಾಡ್ತಿದ್ದಾರೆ. ಅಮೆರಿಕ ಮತ್ತು ನಮ್ಮ ಮಿತ್ರ ರಾಷ್ಟ್ರಗಳು ಗೆಲ್ತಾ ಇದ್ದೀವಿ. ಮಂಗಳವಾರ ಅಂದ್ರೆ ಮಾರ್ಚ್ 10ನೇ ತಾರೀಕು ಮಾಡೋ ದಾಳಿ ತುಂಬಾ ತೀವ್ರವಾಗಿರುತ್ತೆ, ಇಂಟೆನ್ಸ್ ದಾಳಿ ಮಾಡ್ತಾ ಇದ್ದೀವಿ ಅಂತ ಅಮೆರಿಕ ಆರ್ಭಟಿಸಿದೆ. ಇತ್ತ ಸೇನೆಯ ಪರವಾಗಿ ಡ್ಯಾನ್ ಕೇನ್ ಅವರು ಮಾತನಾಡಿ, ನಮ್ಮ ಸೇನೆ ಇದುವರೆಗೂ ಇರಾನ್ನಲ್ಲಿ 5,000ಕ್ಕೂ ಅಧಿಕ ಟಾರ್ಗೆಟ್ಗಳನ್ನು ಧ್ವಂಸ ಮಾಡಿದೆ. ಇರಾನ್ನ ಮಿಸೈಲ್ ಲಾಂಚ್ ಈಗ 90% ಡೌನ್ ಆಗಿದೆ. ಈಗಲೂ ಇರಾನ್ ನೇವಿಯನ್ನ, ಅವರ ಸೇನೆಯನ್ನ, ಇಂಡಸ್ಟ್ರಿಯಲ್ ಬೇಸ್ಗಳನ್ನ ಟಾರ್ಗೆಟ್ ಮಾಡೋದನ್ನ ಕಂಟಿನ್ಯೂ ಮಾಡಿದ್ದೇವೆ, ಕಂಪ್ಲೀಟ್ ನಾಶ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ ಇರಾನ್ ಕಡೆಯಿಂದ ನೋಡಿದ್ರೆ ಉಲ್ಟಾ ಬೇರೆ ತರದ ಹೇಳಿಕೆನೇ ಬರ್ತಾ ಇದೆ. ಇರಾನ್ ತನ್ನ ಸ್ಟ್ರಾಟಜಿಯನ್ನ ನಿಧಾನಕ್ಕೆ ಚೇಂಜ್ ಮಾಡೋಕೆ ಶುರು ಮಾಡಿದೆ. ನಾವಿನ್ನು 1000 kgಗೂ ಅಧಿಕ ವಾರ್ ಹೆಡ್ಗಳನ್ನ ಹೊತ್ತೊಯ್ಯೋ ಮಿಸೈಲ್ಗಳನ್ನ ಫೈರ್ ಮಾಡೋಕೆ ಶುರು ಮಾಡ್ತೀವಿ ಅಂತ IRGCನ ಕಮಾಂಡರ್ ಬ್ರಿಗೇಡಿಯರ್ ಜನರಲ್ ಮಾಜಿದ್ ಮೌಸವಿ ಹೇಳಿಕೆ ಕೊಟ್ಟಿದ್ದಾರೆ. ಇಷ್ಟ ದಿನ ನಾವು ಸಣ್ಣ ಪುಟ್ಟ ಸ್ಫೋಟಕಗಳನ್ನ ಮಿಸೈಲ್ ತುದಿಗಿಟ್ಟು ಹಾರಿಸ್ತಾ ಇದ್ದೀವಿ. ಅಮೆರಿಕ ಮತ್ತು ಇಸ್ರೇಲ್ನ ಮಿಲಿಟರಿ ಬೇಸ್ಗಳನ್ನ ಟಾರ್ಗೆಟ್ ಮಾಡಿದ್ವಿ. ಹಾಗೆ ದುಬೈ ಏರ್ಪೋರ್ಟ್ ಮತ್ತು ಸೌದಿ ಅರೇಬಿಯಾದ ರಾಸ್ಟ್ರನೂರ ಆಯಿಲ್ ರಿಫೈನರಿ ಮೇಲೂ ಕೂಡ ದಾಳಿ ಮಾಡಿದ್ವಿ. ಇನ್ಮೇಲೆ ಇವುಗಳ ಮೇಲಿನ ದಾಳಿಯನ್ನ ಜಾಸ್ತಿ ಮಾಡ್ತೇವೆ. ಅದು ದೊಡ್ಡ ಸ್ಫೋಟಕವನ್ನ ಹಾಕಿಬಿಟ್ಟು ಮಾಡ್ತೇವೆ. 1 ಟನ್ ವಾರ್ ಹೆಡ್ ಹೊರೋ ಮಿಸೈಲ್ ನಿಯೋಜನೆ ಮಾಡ್ತಾ ಇದೀವಿ, ಡಿಪ್ಲಾಯ್ ಮಾಡ್ತಾ ಇದೀವಿ ಅನ್ನೋ ವಾರ್ನಿಂಗ್ ಕೊಟ್ಟಿದ್ದಾರೆ. ಈ ಹೇಳಿಕೆಗೆ ಅಮೆರಿಕದ ಸೇನಾ ವಿಶ್ಲೇಷಕರು ಆತಂಕ ಹೊರ ಹಾಕಿದ್ದಾರೆ. ಇರಾನ್ ತನ್ನ ಅಟ್ಯಾಕ್ ಸ್ಟ್ರಾಟಜಿಯನ್ನ ಚೇಂಜ್ ಮಾಡ್ತಿದೆ ಅಂತ ಹೇಳಿದ್ದಾರೆ. ಇಷ್ಟು ದಿನ ಶತ್ರುಗಳ ಮೇಲೆ ದೊಡ್ಡ ಸಂಖ್ಯೆಯಲ್ಲಿ ಶಾಹಿದ್ ಡ್ರೋನ್ಗಳನ್ನ ಹಾರಿಸಿ ದಾಳಿ ಮಾಡ್ತಾ ಇದ್ರು. ಇವುಗಳು ಚೀಪ್ ಆಗಿದ್ರೂ ಅಪಾಯಕಾರಿನೇ. ಒಂದೇ ಏಟಿಗೆ ರಾಶಿ ಡ್ರೋನ್ಗಳನ್ನು ಹಾರಿಸಿ ಏರ್ ಡಿಫೆನ್ಸ್ ಸಿಸ್ಟಮ್ಸ್ ಅನ್ನ ಮುತ್ತಿಗೆ ಹಾಕ್ತಾ ಇದ್ರು. ಆಗ ಅಟ್ಲೀಸ್ಟ್ 1-2 ಡ್ರೋನ್ ಬಂದರೂ ಕೂಡ ಟಾರ್ಗೆಟ್ ರೀಚ್ ಆಗಿ ಧ್ವಂಸ ಆಗ್ತಾ ಇದ್ವು. ಜೊತೆಗೆ ಅಲ್ಲಿ ಎಷ್ಟು ಡ್ಯಾಮೇಜ್ ಆಯ್ತು ಅನ್ನೋಕ್ಕಿಂತ ಹೆಚ್ಚಾಗಿ ಇವರು ಚೀಪ್ ಡ್ರೋನ್ಗಳನ್ನ ಕಳಿಸಿ ಅವರ ದುಬಾರಿ ಏರ್ ಡಿಫೆನ್ಸ್ ಮಿಸೈಲ್ಗಳನ್ನ ವೇಸ್ಟ್ ಮಾಡೋ ರೀತಿ ಮಾಡಿದ್ರು. ಆದ್ರೆ ಈಗ ಇರಾನ್ನವರು ಕಮ್ಮಿ ನಂಬರ್ನಲ್ಲಿರೋ ಆದ್ರೆ ಬಲಶಾಲಿಯಾದ ಮಿಸೈಲ್ ಮತ್ತು ದೊಡ್ಡ ಬಾಂಬ್ಗಳನ್ನ ಕಳಿಸೋಕೆ ಶುರು ಮಾಡ್ತಾರೆ. ಈಗ ಅಮೆರಿಕ ಮತ್ತು ಮಿತ್ರರ ಬಳಿ ಇಂಟರ್ಸೆಪ್ಟರ್ ಮಿಸೈಲ್ಗಳು ಸ್ವಲ್ಪ ಕಮ್ಮಿ ಆಗಿರೋ ಟೈಮ್ನಲ್ಲಿ ಒಂದು ಮಿಸೈಲ್ ದಾಟಿ ಹೋಗಿ ಹೊಡೆದ್ರೂ ಕೂಡ ಆಗೋ ಡ್ಯಾಮೇಜ್ ಇದೆಯಲ್ಲ ತುಂಬಾ ಹೆವಿ ಇರುತ್ತೆ. ಅದಕ್ಕೋಸ್ಕರನೇ ಇರಾನ್ ಈ ಸ್ಟ್ರಾಟಜಿಯನ್ನ, ಈ ಹೆಜ್ಜೆಯನ್ನ ಇಡ್ತಾ ಇದೆ ಅನ್ನೋ ವಿಶ್ಲೇಷಣೆ ಮಾಡಲಾಗ್ತಿದೆ. ಜೊತೆಗೆ ಸ್ನೇಹಿತರೆ, ಇರಾನ್ ಬಳಿ ಈ ರೀತಿಯ ಬಗೆಯ ಮಿಸೈಲ್ನ ಸಂಗ್ರಹ ಇದೆ. ಒಂದು ಸೂಮರ್ ಕ್ರೂಸ್ ಮಿಸೈಲ್ ಅಂತಿದೆ. ಇದು ಗ್ರೌಂಡ್ ಲಾಂಚ್ಡ್ ಕ್ರೂಸ್ ಮಿಸೈಲ್ ಆಗಿದ್ದು ಇದರ ರೇಂಜ್ 3000 ಕಿಲೋಮೀಟರ್ ಇದೆ. ಇನ್ನೊಂದು ಸೆಜ್ಜಿಲ್ ಮಿಸೈಲ್, ಇದರ ರೇಂಜ್ 2000 ಕಿಲೋಮೀಟರ್ ಇದೆ. ಹಾಗೆ ಖೊರಾಮ್ ಶಾರ್ ಅನ್ನೋ ಮಿಸೈಲ್ ಇದೆ. ಇದು 2000ದಿಂದ 3000 ಕಿಲೋಮೀಟರ್. ಇದಕ್ಕೆ 1800 kg ವರೆಗೂ ಪೇಲೋಡ್ ಅನ್ನ, ಸ್ಫೋಟಕವನ್ನ ಹೊತ್ಕೊಂಡು ಹೋಗೋ ತಾಕತ್ತಿದೆ. ಸೊ ಇದೆಲ್ಲವನ್ನ ಈಗ ಒಂದೊಂದಾಗಿ ಇರಾನ್ ಬತ್ತಳಿಕೆಯಿಂದ ಹೊರಗೆ ತೆಗೆಯಬಹುದು ಅಂತ ಹೇಳಲಾಗ್ತಿದೆ. ಮತ್ತೊಂದು ಕಡೆ ಇಸ್ರೇಲ್ ಇರಾನ್ ಮೇಲೆ ಹೊಸ ದಾಳಿಯನ್ನ ಆರಂಭಿಸಿದೀವಿ ಅಂತ ಹೇಳಿದೆ. ಇದರ ಬೆನ್ನಲ್ಲೇ ಇರಾನ್ ರಾಜಧಾನಿ ತೆಹರಾನ್ನಲ್ಲಿ ಭಾರೀ ಸ್ಫೋಟದ ಶಬ್ದ ಕೇಳಿಸಿದೆ. ಹಾಗೆ ಅಮೆರಿಕ ದಕ್ಷಿಣ ಇರಾನ್ನಲ್ಲಿರೋ ಖರ್ಮೆನ್ ಏರ್ಪೋರ್ಟ್ ಮೇಲೆ ದಾಳಿ ಮಾಡಿದೆ. ಇದರಿಂದ ಏರ್ಪೋರ್ಟ್ ಸೇರಿ ಅಲ್ಲಿದ್ದ ಹಲವು ಏರ್ಕ್ರಾಫ್ಟ್ಗಳಿಗೆ ಡ್ಯಾಮೇಜ್ ಆಗಿದೆ. ಇದರ ಬಗ್ಗೆ ಮಾತನಾಡಿರೋ ಅಲ್ಲಿನ ಗವರ್ನರ್, ಏರ್ಪೋರ್ಟ್ನ ಒಂದು ಭಾಗಕ್ಕೆ ಹಾನಿಯಾಗಿದೆ,
ಸರ್ವಿಸ್ ನಲ್ಲಿ ಇರದ 2 ಹಳೆ ಏರ್ಕ್ರಾಫ್ಟ್ಗಳು ನಾಶವಾಗಿವೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಇತ್ತ ಇರಾನ್ ಕೂಡ ದಾಳಿಯನ್ನು ಮುಂದುವರೆಸಿದೆ. ಯುನೈಟೆಡ್ ಅರಬ್ ಎಮಿರೇಟ್ಸ್ ನ ಪ್ರಮುಖ ತೈಲ ಸಂಸ್ಕರಣಾ ಘಟಕ ರುವೈಸ್ ಇಂಡಸ್ಟ್ರಿಯಲ್ ಕಾಂಪ್ಲೆಕ್ಸ್ ಮೇಲೆ ಭೀಕರ ಡ್ರೋನ್ ದಾಳಿ ಮಾಡಿದೆ. ಪ್ರತಿದಿನ ಸುಮಾರು 9 ಲಕ್ಷ ಬ್ಯಾರೆಲ್, ಆಲ್ಮೋಸ್ಟ್ 1 ಮಿಲಿಯನ್ ಬ್ಯಾರೆಲ್ ತೈಲ ಶುದ್ಧೀಕರಿಸುವ ಸಾಮರ್ಥ್ಯ ಇದಕ್ಕಿತ್ತು. ಈ ಘಟಕದಲ್ಲಿ ಈಗ ಬೆಂಕಿ ಕಾಣಿಸಿಕೊಂಡಿದೆ. ಮತ್ತೊಂದು ಕಡೆ ಇರಾನ್ನ ಹೊಸ ಸುಪ್ರೀಂ ಲೀಡರ್ ಅಲಿ ಖಾಮಿನೈರ ಮಗ ಮುಜ್ತಬಾ ಖಾಮಿನೈರನ್ನ ಕೂಡ ಇಸ್ರೇಲ್ ಟಾರ್ಗೆಟ್ ಮಾಡಿದೆ ಅಂತ ಗೊತ್ತಾಗಿದೆ. ಅಷ್ಟು ಮಾತ್ರ ಅಲ್ಲ, ಈಗ ಆಲ್ರೆಡಿ ಅಮೆರಿಕ ಮತ್ತು ಇಸ್ರೇಲ್ ದಾಳಿಯಲ್ಲಿ ಮುಜ್ತಬಾ ಖಾಮಿನೈ ಹೊಸ ಸುಪ್ರೀಂ ಲೀಡರ್ಗೆ ಡ್ಯಾಮೇಜ್ ಆಗಿ ಹೋಗಿದೆ, ಗಾಯಗೊಂಡಿದ್ದಾರೆ ಅನ್ನೋ ವರದಿ ಬರ್ತಾ ಇದೆ. ಇರೇನಿಯನ್ ಮಾಧ್ಯಮಗಳೇ ಇದನ್ನ ಕನ್ಫರ್ಮ್ ಮಾಡಿವೆ. ಆದರೆ ಗಾಯಗೊಂಡಿರೋದು ಯಾವಾಗ, ಸುಪ್ರೀಂ ಲೀಡರ್ ಆದ್ಮೇಲೆ ಅಥವಾ ಫಸ್ಟ್ ಮಾಡಿರೋ ದಾಳಿಯಲ್ಲೇ ಆಗಿರೋ ಗಾಯಗಳ ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ. ಆದ್ರೆ ಮುಜ್ತಬಾರನ್ನ ಜಾನ್ ಬಾಜ್ ಅಂತ ಕರೆದಿದ್ದಾರೆ ಇವರು, ಅಂದ್ರೆ ಶತ್ರುಗಳ ದಾಳಿಯಿಂದ ಗಾಯಗೊಂಡವರು ಅಂತ ಅರ್ಥ. ಸದ್ಯ ಮುಜ್ತಬಾ ಖಾಮಿನೈಗೆ ಎಷ್ಟರ ಮಟ್ಟಿಗೆ ಗಾಯಗಳಾಗಿವೆ ಅನ್ನೋದ್ರ ಬಗ್ಗೆ ಯಾವುದೇ ಮಾಹಿತಿಯನ್ನು ಅವರು ಲೀಕ್ ಮಾಡಿಲ್ಲ. ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಈ ಯುದ್ಧ ಶುರುವಾದಾಗಿನಿಂದ ಇಲ್ಲಿವರೆಗೆ ಹೊಸ ಸುಪ್ರೀಂ ಲೀಡರ್ ಖಾಮಿನೈ, ಮುಜ್ತಬಾ ಖಾಮಿನೈ ಎಲ್ಲೂ ಕೂಡ ಪಬ್ಲಿಕ್ ಆಗಿ ಕಾಣಿಸ್ಕೊಂಡಿಲ್ಲ. ಮೊದಲ ದಿನದ ದಾಳಿಯಲ್ಲಿ ಜೀವ ಉಳಿದಿತ್ತು ಪಕ್ಕದ ಬಿಲ್ಡಿಂಗ್ನಲ್ಲಿದ್ದ ಕಾರಣಕ್ಕಾಗಿ ಅಷ್ಟು ಮಾಹಿತಿ ಇತ್ತು ಅಷ್ಟೇ. ಈಗ ನೋಡಿದ್ರೆ ಗಾಯಗೊಂಡಿದ್ದಾರೆ ಅಂತ ಹೇಳಿ ಇರಾನ್ ಮಾಧ್ಯಮಗಳೇ ಬರಿತಾ ಇವೆ. ನಿಮ್ಗೆ ಗೊತ್ತಿರಲಿ, ಇನ್ನೂ ಕೂಡ ಆಯತೊಲ್ಲಾ ಅಲಿ ಖಾಮಿನೈರ ಅಂತಿಮ ಸಂಸ್ಕಾರನೂ ಇರಾನ್ನವರು ಮಾಡಿಲ್ಲ. ಯುದ್ಧ ಮುಗೀತಂತ ಕಾಯ್ದಾ ಕೂತ್ಕೊಂಡಿದ್ದಾರಾ ಏನಂತಾನೆ ಸ್ಪಷ್ಟವಾಗ್ತಾ ಇಲ್ಲ. ಎಷ್ಟು ದಿವಸ ಬಾಡಿ ಇಟ್ಕೊಂಡು ಕೂರ್ತಾರೆ ಇವರು, ಅಂತಿಮ ಸಂಸ್ಕಾರ ಯಾಕೆ ಮಾಡ್ತಿಲ್ಲ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ಬಹುಶಃ ಅಂತಿಮ ಸಂಸ್ಕಾರಕ್ಕೆ ಎಲ್ಲರೂ ಸೇರ್ಬೇಕಾಗತ್ತೆ, ಸೇರಿದ್ರೆ ಇಸ್ರೇಲ್ ಬಿಡಲ್ಲ ಅನ್ನೋ ಲೆಕ್ಕಾಚಾರದಲ್ಲಿದ್ದಾರಾ. ಒಂದ್ಸಲಿ ಯುದ್ಧ ಮುಗಿಲಿ ಅಂತ ಕಾಯ್ತಿದ್ದಾರಾ, ಅಲ್ಲಿ ತನಕನೂ ಹಾಗೆ ಕೋಲ್ಡ್ ಸ್ಟೋರೇಜ್ ನಲ್ಲಿ ಶವವನ್ನ ಪ್ರಿಸರ್ವ್ ಮಾಡ್ತಾರಾ, ಅದು ಈಗ ನಡೀತಾ ಇರುವಂತ ಚರ್ಚೆ. ಮತ್ತೊಂದ್ ಕಡೆ ಟ್ರಂಪ್ ಅವರು ಕನ್ಫ್ಯೂಸ್ ಆಗಿದಾರಾ ಅಥವಾ ಇರಾನ್ನ ಮತ್ತು ಜಗತ್ತನ್ನ ಕನ್ಫ್ಯೂಸ್ ಮಾಡ್ತಿದಾರಾ, ಯಾರಿಗೂ ಅರ್ಥ ಆಗ್ತಿಲ್ಲ. ಒಂದು ಗಳಿಗೆ ಹೇಳ್ತಾರೆ ಯುದ್ಧ ನಿಲ್ಲಿಸ್ತೀನಿ, ಗೆದ್ದು ಬಿಟ್ವಿ ನಾವು ಅಂತ ಹೇಳ್ತಾರೆ. ಇನ್ನೊಂದ್ಸಲಿ ಯುದ್ಧ ಕಂಟಿನ್ಯೂ ಆಗ್ಬೋದು, ನಾವು ಪೂರ್ತಿ ಗೆದ್ದಿರ್ಲಿಕ್ಕಿಲ್ಲ ಅನ್ನೋ ಹೇಳಿಕೆ ಕೊಡ್ತಾರೆ. ಇದೆಲ್ಲ ಬ್ಯಾಕ್ ಟು ಬ್ಯಾಕ್ ಒಂದು ಗಂಟೆ ಗ್ಯಾಪಲ್ಲಿ ಈ ಥರದ 2 ಹೇಳಿಕೆ ಅವ್ರದ್ದು ಬಂತು. ಇವಾಗ ಏನು ಹೇಳ್ತಿದ್ದಾರೆ ಗೊತ್ತಾ, ಇರಾನ್ ಜೊತೆ ಮಾತುಕತೆ ನಡೆಸೋಕೆ ಆಸಕ್ತಿ ಇದೆ ಅಂತ ಹೇಳಿದ್ದಾರೆ. ನಾನು ಮಾತಾಡ್ಬೋದು ಇರಾನ್ ಜೊತೆ, ಆದರೆ ನಾವು ಹಾಕೋ ಕಂಡೀಷನ್ಸ್ಗೆ ಇರಾನ್ ಒಪ್ಪಿದ್ರೆ ಮಾತ್ರ ಆಗುತ್ತೆ. ನಿಮ್ಗೆ ಗೊತ್ತಾ, ಇರಾನ್ ಅಂತೂ ನಮ್ಮ ಜೊತೆ ಮಾತಾಡೋಕೆ ಚಡಪಡಿಸ್ತಾ ಇದೆ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್. ಈ ನಡುವೆ ಭಾರತಕ್ಕೆ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ರಾಯಭಾರಿ ಆಗಿದ್ದಂಥ ಮನುಷ್ಯ ಹುಸೇನ್ ಹಸನ್ ಮಿರ್ಜಾ ಅನ್ನೋರು ಅವ್ರು ಏನು ಹೇಳಿಕೆ ಕೊಟ್ಟಿದ್ದಾರೆ ಗೊತ್ತಾ, ಈ ಯುದ್ಧ ನಿಲ್ಲಬೇಕು ಅಂದರೆ ಒಂದು ಸೊಲ್ಯೂಷನ್ ಇದೆ ಅಂತ ಹೇಳಿದ್ದಾರೆ. PM ಮೋದಿ ಒಂದು ಕಾಲ್ ಮಾಡಿದ್ರೆ ಸಾಕು, ಇರಾನ್, ಅಮೆರಿಕ, ಇಸ್ರೇಲ್ ಎಲ್ಲ ಯುದ್ಧ ನಿಲ್ಲಿಸ್ಬಿಡ್ತಾರೆ, ಯುದ್ಧ ನಿಂತು ಹೋಗ್ಬಿಡುತ್ತೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಯುದ್ಧ ನಿಲ್ಲಿಸೋಕೆ ಭಾರತದ ಪ್ರಧಾನಿ ಕೂಡ ಪ್ರಯತ್ನ ಪಡಬಹುದು, ಒಂಚೂರು ಇವರು ಕೂಡ ಇನ್ಫ್ಲೂಯೆನ್ಸ್ ಮಾಡ್ಬೋದು, ಭಾರತಕ್ಕೆ ಪ್ರಭಾವ ಇದೆ ಅಂತ ಹೇಳಿದ್ರೆ ಓಕೆ, ನಿಜ ಭಾರತಕ್ಕೆ ಪ್ರಭಾವ ಇದೆ ಈ ರಾಷ್ಟ್ರಗಳಲ್ಲಿ. ಒಂದು ಕಾಲ್ ಮಾಡಿದ್ರೆ ಯುದ್ಧ ನಿಂತೇ ಹೋಗುತ್ತೆ ಅಂತ ಹೇಳಿದ್ರೆ ಸ್ವಲ್ಪ ಅತಿಶಯೋಕ್ತಿ ಅನ್ಸುತ್ತೆ ಅವರು ಮಾತಾಡಿರೋದು. ಇನ್ನೊಂದ್ ಕಡೆ ಇರಾನ್ನ ಮತ್ತೊಬ್ಬ ಪ್ರಮುಖ ವ್ಯಕ್ತಿ, ಅಲ್ಲಿನ ಸುಪ್ರೀಂ ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ನ ಸೆಕ್ರೆಟರಿ ಅಲಿ ಲಾರಿಜಾನಿ ಟ್ರಂಪ್ಗೆ ನೇರ ಬೆದರಿಕೆ ಹೊಡಿದ್ದಾರೆ. ಸುಮ್ಮನೆ ಸಾಹಿತ್ಯ ಟ್ರಂಪ್ ಅಂತ ಹೇಳಿದ್ದಾರೆ. ನಿಮ್ಮ ಖಾಲಿ ಬೆದರಿಕೆಗಳಿಗೆ ಇರಾನ್ ಜನ ಹೆದರಲ್ಲ, ನಿಮಗಿಂತ ದೊಡ್ಡವರೇ ನಮ್ಮನ್ನ ಏನೂ ಮಾಡೋಕ್ಕಾಗಲಿಲ್ಲ, ಹೀಗಿರುವಾಗ ನಮ್ಮನ್ನ ಮುಗಿಸ್ತೀವಿ ಅಂತ ಬಂದು ನೀವು ಸಾಯಬೇಡಿ, ನೀವೇ ಎಲಿಮಿನೇಟ್ ಆಗಬೇಡಿ, ಹುಷಾರಾಗಿರಿ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಆಲ್ರೆಡಿ ಟ್ರಂಪ್ರನ್ನ ಮುಗಿಸೋಕೆ, ಪ್ರೆಸಿಡೆಂಟ್ ಆಗೋಕ್ಕಿಂತ ಮುಂಚೆ ಈ ಮನುಷ್ಯ ಒಂದು ಬರಬಾರ್ದು ಅಂತ ಅವ್ರನ್ನ ಎತ್ತೋಕೆ ಇರಾನ್ ಈ ಹಿಂದೆನೇ ಪ್ಲಾನ್ ಮಾಡಿತ್ತು. ಅವಾಗಲೇ ಟ್ರಂಪ್ ಕಿವಿಯನ್ನ ಸೀಳ್ಕೊಂಡು ಗುಂಡು ಹೋಗಿದ್ದು ಅನ್ನೋ ಆರೋಪಗಳಿವೆ. ಈ ನಡುವೆ ಲಾರಿಜಾನಿ ಈ ರೀತಿ ವಾರ್ನಿಂಗ್ ಕೊಟ್ಟಿದ್ದಾರೆ, ಟ್ರಂಪ್ಗೆ ಜೀವ ಬೆದರಿಕೆ ಹಾಕೋ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಯುದ್ಧ ಜಾಸ್ತಿ ಆಗ್ತಿದ್ದ ಹಾಗೆ, ಇರಾನ್ನ ಮಿಸೈಲ್ಗಳು ಅಲೆ ಅಲೆಯಾಗಿ ಬರ್ತಾ ಇದ್ದ ಹಾಗೆ ಇಸ್ರೇಲ್ಗೂ ಸಮಸ್ಯೆ ಶುರುವಾಗ್ತಿದೆ, ಬಿಸಿ ತಾಗೋಕ್ ಶುರುವಾಗಿದೆ. ಮೆಟಾ ಕಂಪನಿ, ಫೇಸ್ಬುಕ್ನ ಮಾತೃ ಸಂಸ್ಥೆ, ಇಸ್ರೇಲ್ನ ಟೆಲ್ ಅವೀವ್ನಲ್ಲಿರೋ ತನ್ನ ಆಫೀಸನ್ನ ಕ್ಲೋಸ್ ಮಾಡಿದ್ದಾರೆ ಈಗ ತಾತ್ಕಾಲಿಕವಾಗಿ. 900 ಉದ್ಯೋಗಿಗಳಿಗೆ ಮನೆಯಿಂದನೇ ಕೆಲಸ ಮಾಡಿ ಅಂತ ಹೇಳಿದೆ. ಅಷ್ಟೇ ಅಲ್ಲ, ಯುದ್ಧದ ಟೈಮ್ನಲ್ಲಿ ಎಲ್ಲರ ಮನೆಯಲ್ಲೂ ಬಾಂಬ್ ಶೆಲ್ಟರ್ ಅಥವಾ ಸೇಫ್ ರೂಮ್ಗಳು ಇರಲ್ಲ. ಹೀಗಾಗಿ ಸೇಫ್ಟಿ ಇಲ್ಲದ ಉದ್ಯೋಗಿಗಳಿಗೆ 5 ದಿನಗಳ ಕಾಲ ಹೋಟೆಲ್ನಲ್ಲಿ ಉಳ್ಕೊಳ್ಳೋಕೆ ಮೆಟಾ ಫ್ರೀಯಾಗಿ ವ್ಯವಸ್ಥೆ ಕೂಡ ಮಾಡಿಕೊಟ್ಟಿದೆ. ಹಾಗೆ ಎನ್ವಿಡಿಯಾ, ಸ್ನ್ಯಾಪ್ನಂಥ ಟೆಕ್ ಕಂಪನಿಗಳು ಕೂಡ ಮಿಡಲ್ ಈಸ್ಟ್ನಲ್ಲಿರೋ ತಮ್ಮ ಆಫೀಸ್ಗಳನ್ನು ಕ್ಲೋಸ್ ಮಾಡಿ ವರ್ಕ್ ಫ್ರಮ್ ಹೋಮ್ ಕೊಡೋಕೆ ಪ್ಲಾನ್ ಮಾಡ್ತಿವೆ. ಮತ್ತೊಂದು ಕಡೆ ದಕ್ಷಿಣ ಲೆಬನಾನ್ ಮೇಲೆ ಇಸ್ರೇಲ್ ತನ್ನ ಭೀಕರ ದಾಳಿಯನ್ನು ಮುಂದುವರೆಸಿದೆ. ಇಸ್ರೇಲ್ನ ಯುದ್ಧ ವಿಮಾನಗಳು ಖಾಕ್ರಿಖಾ, ಡಿಎಸ್ ಸಿರಿಯನ್ ಮತ್ತು ತೈಬೆ ಪ್ರದೇಶಗಳ ಮೇಲೆ ಸ್ಫೋಟಕಗಳನ್ನು ಸುರಿದಿವೆ. ಅನ್ಸಾರಿಯಾ ಬಳಿ ಇರೋ ಹೆಜ್ಬುಲ್ಲಾ ಹೆಡ್ ಕ್ವಾರ್ಟರ್ನಿಂದ ನಮ್ಮ ಕಡೆಗೆ ರಾಕೆಟ್ ಉಡಾವಣೆ ಮಾಡಲಾಗ್ತಿತ್ತು, ಅಲ್ಲಿಗೂ ಟಾರ್ಗೆಟ್ ಮಾಡಿ ದಾಳಿ ಮಾಡಿದ್ದೀವಿ ಅಂತ ಇಸ್ರೇಲ್ ಹೇಳಿದೆ. ಇನ್ನು ಇದೇ ಲೆಬನಾನ್ನ ದಕ್ಷಿಣ ಭಾಗದ ಟೈರೆಸ್ ಸಿಟಿ ಮೇಲೂ ಕೂಡ ಇಸ್ರೇಲ್ ಏರ್ ಸ್ಟ್ರೈಕ್ ಮಾಡಿದೆ.
ಇಸ್ರೇಲ್ ದಾಳಿಗೆ ಲೆಬನಾನ್ನಲ್ಲಿ ಒಬ್ಬರು ಪಾದ್ರಿ ಕೂಡ ಮೃತಪಟ್ಟಿದ್ದಾರೆ. ಕೆಲ ಮೂಲಗಳ ಪ್ರಕಾರ ಹೆಜ್ಬುಲ್ಲಾಗಳು ಚರ್ಚ್ಗೆ ಹೋಗಿ ಅವಿತುಕೊಂಡಿದ್ರಂತೆ. ಆಗ ಇಸ್ರೇಲ್ ಅಲ್ಲಿಗೂ ಕೂಡ ಸ್ಫೋಟಕ ಹಾಕಿದೆ ಅಂತ ಹೇಳಲಾಗ್ತಿದೆ. ಆದ್ರೆ ಇನ್ನು ಕೆಲ ರಿಪೋರ್ಟ್ಸ್ ಪ್ರಕಾರ ಇಲ್ಲ, ಹೆಜ್ಬುಲ್ಲಾ ಕಟ್ಟಡದ ಮೇಲೆ ಹಾಕೋ ಟೈಮ್ನಲ್ಲಿ ಮಿಸ್ ಆಗಿ ಈ ಚರ್ಚ್ ಮೇಲೂ ಕೂಡ ಬಿದ್ದು ಕೊಲಾಟರಲ್ ಡ್ಯಾಮೇಜ್ ಆಗಿದೆ ಇಲ್ಲಿ ಅಂತ ಹೇಳ್ತಿದ್ದಾರೆ. ಇನ್ನಷ್ಟೇ ಕ್ಲಾರಿಟಿ ಸಿಗಬೇಕು ಇದಕ್ಕೆ ಸಂಬಂಧಪಟ್ಟ ಹಾಗೆ. ಭಾರತದಲ್ಲಿ LPG ಗ್ಯಾಸ್ ಶಾರ್ಟೇಜ್ಗೆ ಸಂಬಂಧಪಟ್ಟಂತೆ ದೊಡ್ಡ ಉನ್ನತ ಮಟ್ಟದ ಮೀಟಿಂಗ್ ನಡೆಸಲಾಗಿದೆ. PM ನರೇಂದ್ರ ಮೋದಿ, ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ಮತ್ತು ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಹೈ ಲೆವೆಲ್ ಮೀಟಿಂಗ್ ನಡೆಸಿದ್ದಾರೆ. ದೇಶದಲ್ಲಿ ಗ್ಯಾಸ್ ಸಿಲಿಂಡರ್ಗಳ ಕೊರತೆ ಉಂಟಾಗಬಹುದಾ? ಈಗಿನ ಪರಿಸ್ಥಿತಿಯಲ್ಲಿ ಗೃಹ ಬಳಕೆಗೆ ಮಾತ್ರ ಸಿಲಿಂಡರ್ ಪೂರೈಕೆ ಮಾಡಿದ್ರೆ ಓಕೆನಾ? ಕಮರ್ಷಿಯಲ್ ಬಳಕೆಗೂ ಸಪ್ಲೈ ಕೊಡೋಕೆ ನಮ್ಮ ಹತ್ರ ಇದೆಯಾ? ಈ ಪರಿಸ್ಥಿತಿಯನ್ನು ಹ್ಯಾಂಡಲ್ ಮಾಡೋದು ಹೇಗೆ, ಸಪ್ಲೈ ಶಾರ್ಟೇಜನ್ನು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಹಾಗೆ ಗ್ಯಾಸ್ ಪೂರೈಕೆಯಲ್ಲಿ ತಮ್ಮ ಸಂಪುಟದ ಎಲ್ಲ ಸಚಿವರಿಗೂ ಒಗ್ಗಟ್ಟಾಗಿ ಕೆಲಸ ಮಾಡಿ ಅಂತ ಮೋದಿ ಕರೆ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರ ಈ ಬಗ್ಗೆ ಒಂದು ಕ್ಲಾರಿಟಿ ಕೂಡ ಕೊಟ್ಟಿದೆ. ಸದ್ಯದ ಮಟ್ಟಿಗೆ ಗ್ಯಾಸ್ ಪೂರೈಕೆ ಸ್ಟೇಬಲ್ ಆಗಿದೆ ಅಂತ ಹೇಳಿದ್ದಾರೆ. ಅಲ್ಲದೆ ಈ ಹಿಂದೆ ಕೊಟ್ಟಿದ್ದ ಕಟ್ಟುನಿಟ್ಟಿನ ಆದೇಶದಂತೆ ದೇಶದ ಎಲ್ಲ ರಿಫೈನರಿಗಳು ಈಗ 100% ಸಾಮರ್ಥ್ಯದೊಂದಿಗೆ ಕೆಲಸ ಮಾಡ್ತವೆ. ಮಂಗಳವಾರದಿಂದ LPG ಉತ್ಪಾದನೆಯನ್ನು 10% ಹೆಚ್ಚಿಸಿದೀವಿ ನಾವು ಅಂತ ಕೂಡ ಸರ್ಕಾರದ ಮೂಲದಿಂದ ಮಾಹಿತಿ ಬಂದಿದೆ. ಹಾಗೆ ಭಾರತಕ್ಕೆ ಇಂಧನ ವಿಚಾರದಲ್ಲಿ ಯಾವುದೇ ಅಡೆತಡೆ ಬರಬಾರ್ದು ಅಂತ ಹೇಳಿ ಅಧಿಕಾರಿಗಳು ವಿವಿಧ ರಾಷ್ಟ್ರಗಳೊಂದಿಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ. ಸಪ್ಲೈ ಚೈನ್ನಲ್ಲಿ ಸ್ಥಗಿತ ಆಗದಂತೆ ನೋಡಿಕೊಳ್ಳೋಕೆ ಇಂಧನ ಕಂಪನಿಗಳು ಅಂತಾರಾಷ್ಟ್ರೀಯ ಪೂರೈಕೆದಾರರೊಂದಿಗೆ ಕಾಂಟ್ಯಾಕ್ಟ್ನಲ್ಲಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಇದರ ಜೊತೆಗೆ ಗ್ಯಾಸ್ ಬ್ಲ್ಯಾಕ್ ಮಾರ್ಕೆಟ್ಗೆ ಹೋಗೋದನ್ನು ತಡೆಯೋಕೆ ಮನೆ ಬಳಕೆ ಸಿಲಿಂಡರ್ ಬುಕಿಂಗ್ ಅವಧಿಯನ್ನು 21ರಿಂದ 25 ದಿನಗಳಿಗೆ ಏರಿಕೆ ಮಾಡಿದೆ. ಒಂದು ಸಿಲಿಂಡರ್ ಬುಕ್ ಮಾಡಿದ್ರೆ ಮತ್ತಷ್ಟು ಗ್ಯಾಪ್ ಇರಬೇಕು ಮತ್ತು ಬುಕ್ ಮಾಡೋಕ್ಕಾಗಲ್ಲ 25 ಡೇಸ್ ತನಕ. ಸದ್ಯಕ್ಕೆ ಗೃಹ ಬಳಕೆಗೆ ಬಿಟ್ಟರೆ ಹಾಸ್ಪಿಟಲ್ ಮತ್ತು ಶಿಕ್ಷಣ ಸಂಸ್ಥೆಗಳಂತ ಅಗತ್ಯ ಸೇವೆಗಳಿಗೆ ಮಾತ್ರ ಗ್ಯಾಸ್ ಪೂರೈಕೆ ಮಾಡಲಾಗ್ತಿದೆ. ಈ ಕಾರಣದಿಂದಾಗಿ ಹೋಟೆಲ್ನವರೆಲ್ಲ ಗಾಬರಿಯಾಗಿದ್ದಾರೆ, ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಹಾಗಾಗಿ ಸರ್ಕಾರ ಹೋಟೆಲ್ ಮತ್ತು ಇಂಡಸ್ಟ್ರಿ ಅಗತ್ಯತೆಯ ಆಧಾರದ ಮೇಲೆ ಗ್ಯಾಸ್ ಹಂಚಿಕೆ ಮಾಡೋಕೆ 3 ಅಧಿಕಾರಿಗಳ ವಿಶೇಷ ಕಮಿಟಿಯನ್ನ ರಚನೆ ಮಾಡಿದ್ದಾರೆ. ಅದರ ನಡುವೆ ಎಲ್ಲ ಬೆಳವಣಿಗೆ ಆಗಿದೆ. ಈ ನಡುವೆ ಕರ್ನಾಟಕದಲ್ಲೂ ಕಮರ್ಷಿಯಲ್ ಬಳಕೆ ಹೋಟೆಲ್ನವರು ಬಳಸೋದು, ಇಂಡಸ್ಟ್ರಿಯವರು ಬಳಸೋದು ಆ LPG ಸಿಲಿಂಡರ್ಗಳ ಭಾರಿ ಶಾರ್ಟೇಜ್ ಉಂಟಾಗಿದೆ. ಕೇಂದ್ರ ಸರ್ಕಾರಕ್ಕೆ ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪತ್ರವನ್ನ ಬರೆದಿದ್ದಾರೆ. ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್, HPCL ಹಾಗೆ BPCL ಕಂಪನಿಗಳಿಂದ ಬರ್ತಾ ಇದ್ದ ಡೈಲಿ ಗ್ಯಾಸ್ ಸಪ್ಲೈನಲ್ಲಿ ಅಡಚಣೆಯಾಗಿದೆ. ಹೋಟೆಲ್ ಉದ್ಯಮಕ್ಕೆ ಬೇಕಾಗಿರೋ ವಾಣಿಜ್ಯ ಬಳಕೆಯ ಗ್ಯಾಸ್ ಪೂರೈಕೆಯನ್ನು ಸರಿ ಮಾಡಿ ಅಂತ CM ಲೆಟರ್ ಬರೆದು ಒತ್ತಾಯ ಮಾಡಿದ್ದಾರೆ. ಇದೇ ವಿಚಾರವಾಗಿ ಸಂಸದ ತೇಜಸ್ವಿ ಸೂರ್ಯ ಹಾಗೂ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕೂಡ ಕೇಂದ್ರ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ಅವರಿಗೆ ಪ್ರತ್ಯೇಕವಾಗಿ ಪತ್ರವನ್ನ ಬರೆದಿದ್ದಾರೆ. ಯುದ್ಧದ ಎಫೆಕ್ಟ್ನಿಂದಾಗಿ ಬೆಂಗಳೂರಿನ PGಗಳಿಗೂ ಪೆಟ್ಟು ಬಿದ್ದಿದೆ. ಹೀಗಾಗಿ PGಯಲ್ಲಿರೋ ಊಟದ ಮೆನು ಕೂಡ ಚೇಂಜ್ ಮಾಡಲಾಗಿದೆ. ಹೆಚ್ಚು ಗ್ಯಾಸ್ ಬಳಸೋ ಚಪಾತಿ ಮತ್ತು ರೊಟ್ಟಿ ಮಾಡೋದನ್ನ ನಿಲ್ಲಿಸಿ ಒಂದೇ ಸಲ ಇಟ್ಟು ಬೇಯಿಸೋ ರೀತಿ ಅಡುಗೆಯನ್ನ ಮಾಡೋಕೆ ಹೊರಟಿದ್ದಾರೆ. ಅನ್ನ, ಸಾಂಬಾರ್, ಪಲಾವ್ ಅವುಗಳನ್ನು ಮಾತ್ರ ಮಾಡೋಕೆ ನಿರ್ಧಾರ ಮಾಡಲಾಗಿದೆ. PG ಮಾಲೀಕರ ಸಂಘದ ಅಧ್ಯಕ್ಷ ಅರುಣ್ ಕುಮಾರ್ ಈ ಮಾಹಿತಿ ಕೊಟ್ಟಿದ್ದಾರೆ. ಸದ್ಯಕ್ಕೆ PGಗಳಲ್ಲಿ ಊಟದ ರೇಟ್ ಏರಿಕೆ ಮಾಡಿಲ್ಲ. ಆದರೆ ಸರ್ಕಾರಗಳು ಈ ಕೂಡಲೇ ಮಧ್ಯ ಪ್ರವೇಶಿಸಿ ಈ ಗ್ಯಾಸ್ ಬಿಕ್ಕಟ್ಟನ್ನು ಬಗೆಹರಿಸಬೇಕು. ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಬಹಳ ಕಷ್ಟ ಆಗುತ್ತೆ ಅಂತ ಹೇಳಿ PG ಮಾಲೀಕರುಗಳು ಹೇಳಿದ್ದಾರೆ. ಯುದ್ಧ, ಹಣದುಬ್ಬರ ಮತ್ತು ಟ್ಯಾಕ್ಸ್, ಟೀಚರ್ಗಳ ಸಂಬಳ ಹೆಚ್ಚಳದ ಕಾರಣ ಕೊಟ್ಟು ರಾಜ್ಯದ ಪ್ರೈವೇಟ್ ಸ್ಕೂಲ್ಗಳು ಸ್ಕೂಲ್ ಫೀಸನ್ನು ಹೆಚ್ಚು ಮಾಡ್ತಿದ್ದಾರೆ. 2025-26ನೇ ಸಾಲಿನ ಶೈಕ್ಷಣಿಕ ವರ್ಷಕ್ಕೆ 12ರಿಂದ 15% ಫೀಸ್ ಜಾಸ್ತಿ ಮಾಡೋಕೆ ಪ್ಲಾನ್ ಮಾಡಿದ್ದಾರೆ. ಪ್ರತಿ ವರ್ಷ 3ರಿಂದ 5% ಹೆಚ್ಚಿಸ್ತಾ ಇದ್ರು ಕೂಡ ಈಗ ಡೈರೆಕ್ಟ್ ಆಗಿ 15% ಹೆಚ್ಚಿಸೋಕೆ ಮುಂದಾಗಿದ್ದಾರೆ. ಇದಕ್ಕೆ ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೋವಿಡ್ ಆದ್ಮೇಲೆ 20-25% ಜಾಸ್ತಿ ಮಾಡಿದ್ದೀರಿ, ಪ್ರತಿ ವರ್ಷ ನಿಮ್ದು ಇದೇ ಆಯ್ತಲ್ವಾ, ಮತ್ತೆ ಜಾಸ್ತಿ ಮಾಡ್ತೀರಾ ಅನ್ನೋ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಪಾಕಿಸ್ತಾನದ ಪ್ರಮುಖ ಏರ್ ಬೇಸ್ ಮುರೀದ್ ಬೇಸ್ನ ಕತೆ ಆಲ್ಮೋಸ್ಟ್ ಮುಗಿದು ಹೋಗಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಆಪರೇಷನ್ ಸಿಂಧೂರ್ ಟೈಮ್ನಲ್ಲಿ ಭಾರತ ಒಟ್ಟು ಪಾಕ್ನ 13 ಏರ್ ಬೇಸ್ಗಳನ್ನ, ಮಿಲಿಟರಿ ನೆಲೆಗಳನ್ನ ಹೊಡೆದಿತ್ತು ಟೋಟಲ್. ಅದರಲ್ಲಿ ಮುರೀದ್ ಏರ್ ಬೇಸ್ ಕೂಡ ಸೇರಿತ್ತು. ಅಲ್ಲಿರೋ ಕಮಾಂಡ್ ಅಂಡ್ ಕಂಟ್ರೋಲ್ C2 ಸೆಂಟರ್ ಮೇಲೆ ಭಾರತ ಸ್ಕ್ಯಾಲ್ಪ್ ಮಿಸೈಲ್ ಹಾಕಿ ಡಮ್ ಅನಿಸಿತು. ಅದನ್ನು ರಿಪೇರಿ ಮಾಡಿ 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 ಪಾಕಿಸ್ತಾನ ಸೋತು ಹೋಗಿದೆ. ಕಡೆಗೆ ಈ ಬಿಲ್ಡಿಂಗ್ ಆಗಲ್ಲ ರಿಪೇರಿ ಮಾಡಿಟ್ಕೊಳ್ಳೋಕೆ, ಇದು ಫುಲ್ ಡ್ಯಾಮೇಜ್ ಆಗಿದೆ ಅಂತ ಹೇಳಿ ಪಾಕಿಸ್ತಾನ ಡೆಮಾಲಿಷೇ ಮಾಡಿಬಿಟ್ಟಿದೆ. ಲೇಟೆಸ್ಟ್ ಸ್ಯಾಟಲೈಟ್ ಇಮೇಜಸ್ಸಿಂದ ಈ ವಿಚಾರ ಕನ್ಫರ್ಮ್ ಆಗಿದೆ. ಭಾರತದ ದಾಳಿಯಲ್ಲಿ ಈ ಬಿಲ್ಡಿಂಗ್ನ ರೂಫ್ ಮಾತ್ರ ಅಲ್ಲದೆ ಇಂಟರ್ನಲ್ ಸ್ಟ್ರಕ್ಚರ್ ಕೂಡ ಡ್ಯಾಮೇಜ್ ಆಗಿತ್ತು. ಅದಾದಮೇಲೆ ಆ ಬಿಲ್ಡಿಂಗ್ ಮೇಲೆ ಟಾರ್ಪಲ್ ಹಾಕ್ಕೊಂಡು ರಿಪೇರಿ ಒಳಗಡೆ ಇವ್ರದ್ದು ಪಾಕಿಗಳದು ಲಾಸ್ಟಿಗೆ ಏನೂ ವರ್ಕೌಟ್ ಆಗಲಿಲ್ಲ ಅಂಥೇಳಿ ಮತ್ತು ಉದುರು ಬಿದ್ದರೆ ಕಷ್ಟ ಅಂಥೇಳಿ ಫುಲ್ ಡೆಮಾಲಿಷನ್ ಮಾಡಿ ಹೊಸದಾಗಿ ಕಟ್ಟೋಕೆ ಈಗ ಮುಂದಾಗಿದ್ದಾರೆ. ಭಾರತ ಮತ್ತು ಇಂಡೋನೇಷಿಯಾ ಸಂಬಂಧದಲ್ಲಿ ಮಹತ್ವದ ಬೆಳವಣಿಗೆಯಾಗಿದೆ. ಕಡೆಗೂ ಇಂಡೋನೇಷಿಯಾ ಭಾರತದ ಬ್ರಹ್ಮೋಸ್ ಮಿಸೈಲ್ ಖರೀದಿಗಾಗಿ ಒಪ್ಪಂದ ಮಾಡಿಕೊಂಡಿದೆ. ಇಂಡೋನೇಷಿಯಾದ ರಕ್ಷಣಾ ಇಲಾಖೆ ವಕ್ತಾರ ರಿಕಾರ್ಡೋ ಸಿರೈಟ್ ನಾವು ಭಾರತದೊಂದಿಗೆ ಡೀಲ್ ಮಾಡ್ಕೊಂಡಿದ್ದೀವಿ ಅಂತ ಕನ್ಫರ್ಮ್ ಮಾಡಿದ್ದಾರೆ.
ಮ್ಯಾರಿಟೈಮ್ ಸೆಕ್ಟರ್ನಲ್ಲಿ ನಮ್ಮ ಡಿಫೆನ್ಸ್ ಪವರನ್ನು ಇನ್ನಷ್ಟು ಸ್ಟ್ರಾಂಗ್ ಮಾಡ್ಕೊಳ್ಳೋಕೆ, ಸೇನೆಯನ್ನು ಆಧುನೀಕರಣಗೊಳಿಸೋಕೆ ಈ ಡೀಲ್ ಅಂತ ಹೇಳಿದ್ದಾರೆ. ಈ ಡೀಲ್ ಬಗ್ಗೆ 2023 ಭಾರತ ಹಾಗೂ ಇಂಡೋನೇಷ್ಯಾ ನಡುವೆ ಮಾತುಕತೆ ಶುರುವಾಗಿತ್ತು. ಅದಕ್ಕೂ ಮುನ್ನ ಕೂಡ ಡಿಸ್ಕಷನ್ ಆಗಿತ್ತು. ಆಗಿನ ಲೆಕ್ಕಾಚಾರದ ಪ್ರಕಾರ ಈ ಡೀಲ್ ಸುಮಾರು $200-350 ಮಿಲಿಯನ್ ಅಂತ ಅಂದಾಜು ಮಾಡಲಾಗಿತ್ತು. ಕಳೆದ ವರ್ಷ ಇಂಡೋನೇಷ್ಯಾ ಅಧ್ಯಕ್ಷ ಪ್ರಬೋವೋ ಸುಬಿಯಾಂತೋ ಭಾರತಕ್ಕೆ ಬಂದಾಗ ಬ್ರಹ್ಮೋಸ್ ಖರೀದಿ ವಿಚಾರ ವೇಗ ಪಡ್ಕೊಂಡಿತ್ತು. ಆಪರೇಷನ್ ಸಿಂಧೂರ್ನಲ್ಲಿ ಇದರ ಪ್ರೆಸಿಷನ್ ಮತ್ತು ಇದರ ಪವರ್ ನೋಡಿದ ಇಂಡೋನೇಷ್ಯಾ ಫುಲ್ ಇಂಪ್ರೆಸ್ ಆಗಿತ್ತು. ಈಗ ಈ ಡೀಲ್ ಫೈನಲ್ ಆಗಿದೆ ಅಂತ ಇಂಡೋನೇಷ್ಯಾನೇ ಕನ್ಫರ್ಮ್ ಮಾಡಿದೆ. ಇಂಡೋನೇಷ್ಯಾ ಸ್ವಲ್ಪ ಮಿಲಿಟರಿ ಮಾಡರ್ನೈಸೇಷನ್ಗೆ ಫೋಕಸ್ ಮಾಡ್ತಿದೆ. ಏರ್ಕ್ರಾಫ್ಟ್ ಕ್ಯಾರಿಯರ್ ಕೂಡ ಅವರು ರೆಡಿ ಮಾಡ್ಕೊಳ್ತಿದ್ದಾರೆ. ಹೀಗಾಗಿ ಈ ಡೀಲ್ ಮಹತ್ವ ಪಡ್ಕೊಳ್ಳುತ್ತೆ. ಈ ಮೂಲಕ ಫಿಲಿಪೈನ್ಸ್ ಬಳಿಕ 2ನೇ ರಾಷ್ಟ್ರ ಬ್ರಹ್ಮೋಸ್ ಅನ್ನ ಖರೀದಿ ಮಾಡಿದಂತಾಗುತ್ತೆ. ಸ್ನೇಹಿತರೆ, ಇಂಡೋನೇಷ್ಯಾ ವೆರಿ ಇಂಪಾರ್ಟೆಂಟ್ ಈ ಡೀಲ್ ಇದು. ಇಂಡೋನೇಷ್ಯಾ ಮುಸ್ಲಿಂ ಕಂಟ್ರಿ, 87% ಮುಸ್ಲಿಂ ಪಾಪ್ಯುಲೇಷನ್ ಇದೆ. ಟೋಟಲ್ ನಂಬರ್ 25 ಕೋಟಿಗೂ ಅಧಿಕ ಮುಸ್ಲಿಂ ಪಾಪ್ಯುಲೇಷನ್ ಅಲ್ಲಿದೆ. ಟೋಟಲ್ ಪಾಪ್ಯುಲೇಷನ್ ಅವ್ರದ್ದು 28 ಕೋಟಿ. ಇಡೀ ಜಗತ್ತಲ್ಲಿ ಹೈಯೆಸ್ಟ್ ಮುಸ್ಲಿಂ ಪಾಪ್ಯುಲೇಷನ್ ಇರೋ ರಾಷ್ಟ್ರ ಇಂಡೋನೇಷ್ಯಾ. ಅವರೊಂದಿಗೆ ಭಾರತ ಡೀಲ್ ಮಾಡ್ಕೊಳ್ತಿದೆ. ತನ್ನ ಅತ್ಯಂತ ನಂಬಿಕೆಯ ಅಸ್ತ್ರವನ್ನು ಅವರಿಗೆ ಭಾರತ ಕೊಡ್ತಾ ಇದೆ. ಆ ಮೂಲಕ ಪಾಕಿಸ್ತಾನವನ್ನು ಐಸೋಲೇಟ್ ಮಾಡ್ತಾ ಇದೆ. ಆಸಿಮ್ ಮುನೀರನ ಧರ್ಮದ ಆಧಾರಿತ ರಾಷ್ಟ್ರ ರಚನೆಯ ಥಿಯರಿನ ಆತ ಮುಂದಿಟ್ಟಿದ್ದ. ಒಟ್ಟಿಗೆ ಬದುಕಕ್ಕಾಗಲ್ಲ ಅಂತೆಲ್ಲ ಗಂಟ್ಲು ಹರ್ಕೊಂಡಿದ್ದ ಮುನೀರ. ಆತನ ಕಪಾಳ ಮೋಕ್ಷ ಮಾಡ್ದಂಗಾಗಿದೆ ಈಗ. ಹೇ ಮುನೀರಾ, ಹಾಗಲ್ಲ ಇದು ನೋಡು, ನಮಗೆ ಎಲ್ಲ ಮುಸ್ಲಿಂ ರಾಷ್ಟ್ರಗಳು ಫ್ರೆಂಡ್ಸ್ ಇದ್ದಾರೆ, ಸುಮಾರು ಜನ ಇದ್ದಾರೆ. ಸೌದಿಯವರು ಇದ್ದಾರೆ, UAE ಇದ್ದಾರೆ. ಇಲ್ಲಿ ಈಗ ಇಂಡೋನೇಷ್ಯಾದವ್ರಿಗೆ ನಾವು ನಿಮಗೆ ಹೊಡೆದಿರೋ ಬ್ರಹ್ಮೋಸನ ಅವ್ರಿಗೆ ಕೊಡ್ತಾ ಇದ್ದೀವಿ. ಇಲ್ಲಿ ಪ್ರಾಬ್ಲಮ್ ಇರೋದು ರಿಲಿಜಿಯನ್ ಅಲ್ಲ, ನೀವು ಪಾಕಿಗಳು, ನಿಮ್ಮ ಮೈಂಡ್ ಸೆಟ್ ಪ್ರಾಬ್ಲಮ್, ನಿಮ್ಮ ಉಗ್ರವಾದ ಪ್ರಾಬ್ಲಮ್ ಅನ್ನೋ ಮೆಸೇಜನ್ನು ಭಾರತ ಪಾಸ್ ಮಾಡ್ದಂಗಾಗತ್ತೆ. ಯಾವುದರಲ್ಲಿ ಪಾಕಿಸ್ತಾನಕ್ಕೆ ಹೊಡೆದಿದ್ವೋ ಅದನ್ನು ಇಂಡೋನೇಷ್ಯಾಗೆ ನಾವು ಮಾರ್ತಾ ಇದ್ದೀವಿ. NCERT ಪುಸ್ತಕದಲ್ಲಿ ನ್ಯಾಯಾಂಗದಲ್ಲಿ ಭ್ರಷ್ಟಾಚಾರ ವಿಚಾರ ಬರೆದಿದ್ದಾರೆ ಅನ್ನೋ ದೊಡ್ಡ ವಿವಾದ ಆಗಿತ್ತಲ್ಲ. ಈ ಸಂಘರ್ಷಕ್ಕೆ ಕಡೆಗೂ ಅಂತಿಮ ತೆರೆ ಬಿದ್ದಿದೆ. NCERT ಬೇಷರತ್ ಕ್ಷಮೆಯಾಚನೆ ಮಾಡಿದೆ. ಅಲ್ಲದೆ ಆ ವಿವಾದಿತ ಸಮಾಜ ವಿಜ್ಞಾನ ಪುಸ್ತಕವನ್ನು ವಾಪಸ್ ಪಡೆದಿದ್ದಾರೆ. ಇನ್ಮುಂದೆ ಇದು ಸಿಗಲ್ಲ ಅಂತ ಹೇಳಿದ್ದಾರೆ. 8ನೇ ತರಗತಿಯ ಸೋಷಿಯಲ್ ಸೈನ್ಸ್ ಬುಕ್ಕಲ್ಲಿ ಕರಪ್ಷನ್ ಇನ್ ಜುಡಿಷಿಯರಿ, ನ್ಯಾಯಾಂಗದ ಭ್ರಷ್ಟಾಚಾರ ಅನ್ನೋ ಒಂದು ಟಾಪಿಕ್ ಇಟ್ಟಿದ್ರು. ಕೋಟ್ಯಂತರ ಕೇಸ್ಗಳು ಪೆಂಡಿಂಗ್ ಕೂಡ ಉಳಿದಿವೆ, ಸ್ಲೋ ಇದೆ ಅನ್ನೋ ಥರದಲ್ಲೆಲ್ಲ ಉಲ್ಲೇಖ ಮಾಡಲಾಗಿತ್ತು. ಇದಕ್ಕೆ ಸುಪ್ರೀಂ ಕೋರ್ಟ್ ರೊಚ್ಚಿಗೆದ್ದು ಯಾರು ಬರ್ತಿದ್ದು, ಯಾರು ಹೊಣೆಗಾರರು, ಇದಕ್ಕೆ ಆಕ್ಷನ್ ತಗೋಬೇಕು, ತೆಗೆದು ಹಾಕಿ ಅವ್ರನ್ನ, ನ್ಯಾಯಾಂಗದ ವಿಶ್ವಾಸಾರ್ಹತೆಯನ್ನು ಪ್ರಶ್ನೆ ಮಾಡ್ತಾ ಇದ್ದೀರಾ ನೀವು ಅಂತ ಹೇಳಿ ಕ್ಲಾಸ್ ತಗೊಂಡಿದ್ರು. ಗಾಬರಿಯಾಗಿ ಅವರು ಸಾರಿ ಕೇಳಿಬಿಟ್ಟು ಈಗ ಎಲ್ಲ ವಾಪಸ್ ತಗೊಂಡಿದ್ದಾರೆ. ಕರಾವಳಿಯ ಕ್ರೀಡೆ ಕಂಬಳವನ್ನ ದಕ್ಷಿಣ ಕನ್ನಡ ಮತ್ತು ಉಡುಪಿ ಬಿಟ್ಟು ಬೇರೆ ಕಡೆ ಮಾಡಬಾರ್ದು, ಬೆಂಗಳೂರಲ್ಲೆಲ್ಲ ಕಂಬಳ ಯಾಕೆ ಅಂತ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹೋಗಿತ್ತು. ಈ ಅರ್ಜಿಯನ್ನು ಜಸ್ಟಿಸ್ ವಿಕ್ರಮ್ ನಾಥ್ ಮತ್ತು ಸಂದೀಪ್ ಮೆಹ್ತಾ ಪೀಠ ವಜಾ ಮಾಡಿದೆ. ಬೇರೆ ಭಾಗಗಳಿಗೆ ಪರಿಚಯ ಆಗಲಿ ಬಿಡಿ ಸಂಸ್ಕೃತಿ, ಯಾಕೆ ಒಂದೇ ಪ್ರದೇಶಕ್ಕೆ ಸೀಮಿತ ಆಗಿರಬೇಕು ಅಂತ ಕೋರ್ಟ್ ಪ್ರಶ್ನೆ ಮಾಡಿದೆ. ಅರ್ಜಿ ಹಾಕಿದವ್ರು ಮಹಾನ್ ಭಾವರಿಗೆ ಪುರ್ಸೋತಿದೆಯಲ್ಲ, ಇಂಥ ವಿಚಾರದ ತಗೊಂಡು ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕು ನಾವು ಅಂತ ಹೇಳಿ. ಇನ್ನು ಸ್ನೇಹಿತರೆ, ಕಾಶಿ, ಅಯೋಧ್ಯೆ, ರಾಮ ಮಂದಿರ ಎಲ್ಲ ನೋಡ್ಕೊಂಡ್ ಬರಬೇಕು ಅಂತ ಹೇಳಿದ್ರೆ 7 ಸೈನ್ಸ್ ಟೂರಿಸಂನವರ ಈ ಪ್ಯಾಕೇಜ್ ನಿಮಗೆ ಹೆಲ್ಪ್ ಆಗ್ಬೋದು. ಆಸಕ್ತರು ಕಾಲ್ ಮಾಡಿ ಟ್ರಿಪ್ ಹೋಗಿ ಬನ್ನಿ. ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಸಂಸತ್ನ ಬಜೆಟ್ ಅಧಿವೇಶನ ನಡೆದಿದೆ. ಲೋಕಸಭೆಯ ಅಧ್ಯಕ್ಷತೆಯನ್ನ ಬಿಜೆಪಿಯ ಜಗದಂಬಿಕಾ ಪಾಲ್ ವಹಿಸಿದ್ರು. ಈ ವೇಳೆ ಸ್ಪೀಕರ್ ಓಂ ಬಿರ್ಲಾರನ್ನ ಪದಚ್ಯುತಗೊಳಿಸಬೇಕು ಅಂತ ಕಾಂಗ್ರೆಸ್ ಸಂಸದ ಮೊಹಮ್ಮದ್ ಜಾವೇದ್ ರೆಸಲ್ಯೂಷನ್ ಮಂಡಿಸಿದ್ದಾರೆ. ಈ ರೆಸಲ್ಯೂಷನ್ ವಿಚಾರವಾಗಿ 10 ಗಂಟೆ ಚರ್ಚಿಸೋಕೆ ಸದನ ಒಪ್ಪಿಕೊಂಡಿದೆ. ವಿಪಕ್ಷಗಳ 118 ಸದಸ್ಯರು ಈ ರೆಸಲ್ಯೂಷನ್ಗೆ ಸೈನ್ ಮಾಡಿದ್ದಾರೆ. ಸ್ಪೀಕರ್ ಪಕ್ಷಪಾತ ಮಾಡ್ತಿದ್ದಾರೆ. ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿಗೆ ಮಾತನಾಡಕ್ಕೆ ಬಿಡ್ತಾ ಇಲ್ಲ ಅಂತ ಆರೋಪಿಸಿ ರೆಸಲ್ಯೂಷನ್ ಮಂಡಿಸಲಾಗಿದೆ. ಮಹಿಳಾ ಸಂಸದರು ಮೋದಿ ಮೇಲೆ ಅಟ್ಯಾಕ್ ಮಾಡೋಕೆ ಯತ್ನಿಸಿದ್ರು ಅಂತ ಸ್ಪೀಕರ್ ಸುಳ್ಳು ಹೇಳಿದ್ದಾರೆ ಅಂತ ಕಾಂಗ್ರೆಸ್ ಸಂಸದ ಮೊಹಮ್ಮದ್ ಜಾವೇದ್ ಆರೋಪ ಮಾಡಿದ್ದಾರೆ. ದೇಶದಲ್ಲಿ ಏಕರೂಪ ನಾಗರಿಕ ಸಂಹಿತೆ ಅಥವಾ ಯೂನಿಫಾರ್ಮ್ ಸಿವಿಲ್ ಕೋಡ್ ಬಗ್ಗೆ ಸುಪ್ರೀಂ ಕೋರ್ಟ್ ಮಹತ್ವದ ಹೇಳಿಕೆ ಕೊಟ್ಟಿದೆ. ಈಗ ದೇಶದಲ್ಲಿ ಏಕರೂಪ ನಾಗರಿಕ ಸಂಹಿತೆ ಜಾರಿಗೆ ತರೋಕೆ ಟೈಮ್ ಬಂದಿದೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಇತ್ತೀಚೆಗೆ ಮುಸ್ಲಿಂ ಮಹಿಳೆಯರಿಗೆ ಆಸ್ತಿಯಲ್ಲಿ ಸಮಾನ ಹಕ್ಕು ಸಿಗ್ತಾ ಇಲ್ಲ. 1937ರ ಶರಿಯತ್ ಕಾನೂನು ರದ್ದುಪಡಿಸಿ ಅಂತ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಕೆ ಮಾಡಲಾಗಿತ್ತು. ಇದರ ವಿಚಾರಣೆ ನಡೆಸಿದ CJ ಸೂರ್ಯಕಾಂತ್ ಅವರು ತುಂಬಾ ಒಳ್ಳೆ ಕೇಸ್, ಆದರೆ ಶರಿಯತ್ ಕಾನೂನನ್ನ ನಾವು ದಿಢೀರಂತ ರದ್ದು ಮಾಡಿದ್ರೆ ಲೀಗಲ್ ಪ್ರಾಬ್ಲಮ್ ಶುರುವಾಗುತ್ತೆ. ಮುಸ್ಲಿಮರಲ್ಲಿ ಆಸ್ತಿ ಹಂಚಿಕೆಗೆ ಯಾವುದೇ ಸ್ಟ್ರಾಂಗ್ ಕಾನೂನೇ ಇಲ್ಲ. ಸರ್ಕಾರಕ್ಕೆ ನಾವು ಕೂಡ ಏಕರೂಪ ನಾಗರಿಕ ಸಂಹಿತೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಜಾರಿಗೆ ತರೋಕೆ ಹಲವು ಸಲ ಶಿಫಾರಸು ಮಾಡಿದ್ದೀವಿ, ರೈಟ್ ಟೈಮ್ ಮಾಡ್ರಿ ಅಂತ ಹೇಳಿದ್ದಾರೆ. ಅಹಮದಾಬಾದ್ನಲ್ಲಿ ನ್ಯೂಜಿಲೆಂಡ್ನ ಸೋಲಿಸಿ T20 ವರ್ಲ್ಡ್ ಕಪ್ ಅನ್ನ ಇನ್ನೊಂದು ಬಾರಿ ಗೆದ್ದಿರೋ ಸೂರ್ಯಕುಮಾರ್ ಯಾದವ್ ನೇತೃತ್ವದ ಟೀಮ್ ಇಂಡಿಯಾಗೆ BCCI ಬರೋಬ್ಬರಿ $131 ಕೋಟಿ ಕ್ಯಾಶ್ ಪ್ರೈಸ್ ಅನೌನ್ಸ್ ಮಾಡಿದೆ. 2024ರಲ್ಲಿ ಕಪ್ ಗೆದ್ದಾಗ $125 ಕೋಟಿ ಕೊಟ್ಟಿದ್ದ BCCI ಈ ಬಾರಿ ಅದಕ್ಕಿಂತ 6 ಕೋಟಿ ಹೆಚ್ಚು ಕೊಟ್ಟಿದೆ. ವಾರದ 2ನೇ
ಸೆಷನ್ ನಲ್ಲಿ ಷೇರುಪೇಟೆ ಸ್ವಲ್ಪ ಮೇಲಕ್ಕೆ ಬಂದಿದೆ. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 639 ಪಾಯಿಂಟ್ಸ್ ಅಥವಾ 0.82% ಹೆಚ್ಚಾಗಿ 78,205ಕ್ಕೆ ರೀಚ್ ಆಗಿದೆ. ಇತ್ತ ನಿಫ್ಟಿ 233 ಪಾಯಿಂಟ್ಸ್ ಅಥವಾ 0.97% ರೈಸ್ ಆಗಿ 24,261ಕ್ಕೆ ತಲುಪಿದೆ. BSE ಮಿಡ್ ಕ್ಯಾಪ್ ಇಂಡೆಕ್ಸ್ 1.66% ಜಾಸ್ತಿ ಆದರೆ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ 2% ರೈಸ್ ಆಗಿದೆ. ಹೂಡಿಕೆದಾರರು ಒಂದೇ ಸೆಷನ್ನಲ್ಲಿ 6 ಲಕ್ಷ ಕೋಟಿಗಳಷ್ಟು ಅವರ ವೆಲ್ತ್ ರೈಸ್ ಆಗಿದೆ. ಸ್ವಲ್ಪ ಈ ರೀತಿ ರಿಬೌಂಡ್ ಆಗೋಕೆ ಮುಖ್ಯ ಕಾರಣ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ರ ಹೇಳಿಕೆ. ಆದಷ್ಟು ಬೇಗ ಯುದ್ಧ ನಿಲ್ಲೋ ಸಾಧ್ಯತೆ ಇದೆ. ಇರಾನ್ನ ವಾಯುಪಡೆ ನೌಕಾಪಡೆಯನ್ನ ಪೂರ್ತಿ ಮುಗಿಸಿ ಹಾಕಿಬಿಟ್ಟಿದ್ದೀವಿ, ನಾವು ಗೆದ್ದು ಬಿಟ್ವಿ ಅಂತೆಲ್ಲ ಹೇಳಿದ್ರು. ಟ್ರಂಪ್ ವಿಕ್ಟ್ರಿ ಡಿಕ್ಲೇರ್ ಮಾಡ್ತಿದ್ದಾರೆ. ಯುದ್ಧ ನಿಲ್ಲಿಸೋ ಲೆಕ್ಕಾಚಾರ ಇರಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಕಚ್ಚಾ ತೈಲದ ಬೆಲೆಯಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಆಯಿತು. ಇದಕ್ಕಿಂತ ಹಾಗೆ ಸೀದಾ $119 ಹೋಗಿದ್ದು 88, 90, 95, 80, 85 ಈ ರೇಂಜ್ನಲ್ಲಿ ಮೂವ್ ಆಗ್ತಾ ಇದೆ. ಇದರಿಂದ ಮಾರ್ಕೆಟ್ನಲ್ಲಿ ಹೊಸ ಭರವಸೆ ಮೂಡಿಸಿದೆ. ಬ್ಯಾಂಕ್, ಫಿನಾನ್ಷಿಯಲ್ ಸರ್ವಿಸಸ್, ಆಟೋ ಮತ್ತು ಫಾರ್ಮಾ ಸ್ಟಾಕ್ಸ್ ಅಲ್ಲಿ ಚೆನ್ನಾಗಿ ಬೈಯಿಂಗ್ ಆಗಿದೆ. ಶ್ರೀರಾಮ್ ಫಿನಾನ್ಸ್, ಇಂಟರ್ಗ್ಲೋಬ್ ಏವಿಯೇಷನ್ ಅಂದರೆ ಇಂಡಿಗೋದೊಂದು ಸುದ್ದಿ ಬೇರೆ ಬಂತು. CEO ರಿಸೈನ್ ಮಾಡಿದ್ದಾರೆ, ಪೀಟರ್ ಎಲ್ಬರ್ಸ್. ಅಲ್ಲಿ MD ಆಗಿರೋ ರಾಹುಲ್ ಭಾಟಿಯಾ ಅವರೇ ತಾತ್ಕಾಲಿಕವಾಗಿ CEO ಕಂಟಿನ್ಯೂ ಆಗ್ತಾರೆ. ಇಶ್ಯೂ ಎಲ್ಲ ಆಗಿತ್ತಲ್ಲ ಇಂಡಿಗೋ ಕ್ರೈಸಿಸ್, ಬಹುಶಃ ಅದಕ್ಕೆ ತಲೆದಂಡ ಮಾಡಿದ್ದಾರೆ. ಸೊ ಇಲ್ಲಿ ಶ್ರೀರಾಮ್ ಫಿನಾನ್ಸ್, ಇಂಡಿಗೋ, ಐಷರ್ ಮೋಟಾರ್ಸ್, ಟಾಟಾ ಮೋಟಾರ್ಸ್ ಪ್ಯಾಸೆಂಜರ್ ವೆಹಿಕಲ್, ಮಹೀಂದ್ರ ಅಂಡ್ ಮಹೀಂದ್ರ ಗ್ರೀನ್ನಲ್ಲಿ ಎಂಡ್ ಆದವು. ಆದರೆ ಇನ್ಫೋಸಿಸ್, ಎಟರ್ನಲ್, ಭಾರತಿ ಏರ್ಟೆಲ್, TCS, ರಿಲಯನ್ಸ್ ಇಂಡಸ್ಟ್ರೀಸ್ ರೆಡ್ನಲ್ಲಿದ್ವು. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 36 ಪೈಸೆ ಏರಿಕೆಯಾಗಿ $91.85 ಆಗಿದೆ. ಏನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ $1,514 ಹೆಚ್ಚಾಗಿ $1,60,188 ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ $1,385 ಹೆಚ್ಚಾಗಿ $1,46,730 ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ $10,888 ಹೆಚ್ಚಾಗಿ $2,70,944 ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ತಲುಪಿಸುವ ಪ್ರಯತ್ನವನ್ನ ಮಾಡಿದ್ದೀವಿ. ನಿಮಗಿದು ಇಷ್ಟ ಆಗ್ತಾ ಇದ್ರೆ ಮಸ್ಮಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ಮಗ ಪ್ರೀಮಿಯಂ ಮೆಂಬರ್ಸ್ ಆಗ್ಬೋದು. ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ನೋಡೋಕೆ ಶುರು ಮಾಡ್ಬೋದು. ಎಲ್ಲಕ್ಕಿಂತ ಹೆಚ್ಚಾಗಿ ನೀವು ನಮಗೆ ಸಪೋರ್ಟ್ ಮಾಡಿದ ಹಾಗೂ ಕೂಡ ಆಗುತ್ತೆ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.